ಓಂ ಮಾರುತಾತ್ಮಜಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಪ್ರತಿಯೊಬ್ಬರಲ್ಲೂ ಸಹ ಸಾಮಾನ್ಯವಾಗಿ ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿನ ವೇದನೆಯಲ್ಲಿ, ಮಾನಸಿಕ ಭಾವನೆಯಲ್ಲಿ ಒಂದು ವಿಷಯ ಬರುತ್ತೆ. ಗುರುಗಳೇ, ತುಂಬ ಸಂಪಾದನೆ ಮಾಡ್ತೀವಿ ಅಥವಾ ಕಷ್ಟಪಡ್ತೀವಿ, ಏನೂ ನಿಲ್ತಾ ಇಲ್ಲ. ಸಂಪಾದನೆ ಮಾಡ್ತೀವಿ, ನಿಲ್ಲೋದಿಲ್ಲ, ಖರ್ಚು ಜಾಸ್ತಿ ಆಗ್ತಾಯಿದೆ. ಅಥವಾ ಎಲ್ಲೋ ಉದ್ಯೋಗದಲ್ಲಿದ್ದೀವಿ, ಆ ಹಣ ನಮಗೆ ಸಾಕಾಗ್ತಾ ಇಲ್ಲ, ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ನಾವು ಸಾಕಷ್ಟು ಕೇಳ್ತೀವಿ. ಆಧ್ಯಾತ್ಮಿಕವಾಗಿ, ಜ್ಯೋತಿಷ್ಯದ ಆ್ಯಂಗಲಲ್ಲಿ ಅಥವಾ ನಮ್ಮ ಒಂದು ಇತಿಹಾಸ ಪರಂಪರೆ ಅನುಭವಗಳ ಪೂರ್ವಕವಾಗಿ ಈ ಒಂದು ತಂತ್ರವನ್ನು ಮಾಡಿದ್ದೆ ಆದರೆ ನಮಗೆ ಬರ್ತಕ್ಕಂಥ ಆದಾಯ ಜಾಸ್ತಿ ಆಗುತ್ತೆ. ನಾವು ಹೇಳ್ತೀವಿ, ನನಗೆ ಸಂಬಳ ಫಿಕ್ಸ್ ಆಗಿಬಿಟ್ಟಿದೆ, ಎಲ್ಲ ಆದಾಯ ಜಾಸ್ತಿ ಬರುತ್ತೆ. ಭಗವಂತನ ಯಾವುದೋ ಒಂದು ದಾರಿಯನ್ನು ನಿಮಗೆ ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೀಗೇ ಒಬ್ಬರಿಗೆ ಒಂದು ಸಣ್ಣ ಸಂಪಾದನೆ ಬರ್ತಾಯಿತ್ತು, ಆ ವ್ಯಕ್ತಿ ಜೀವನ ಅದರಲ್ಲೇ ಇರಬೇಕು, ಬೇರೆ ದಾರಿನೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ತಂತ್ರ ಮಾಡಿದಾಗ ಆತನಿಗೆ ಕೇವಲ 3 ತಿಂಗಳಿನಲ್ಲಿ ಬೇರೆಯ ಒಂದು ಅವಕಾಶ ಬಂದು ಸಾಕಷ್ಟು ಹಣವನ್ನು ಮಾಡಿಕೊಂಡ, ಅಥವಾ ಕುಟುಂಬದಲ್ಲಿ ನೆಮ್ಮದಿಯಾಗಿದ್ದಾನೆ. ಈ ತಂತ್ರವನ್ನು ಮಾಡಿದ ಮೇಲೆ ಆತ ಇವತ್ತು ನೆಮ್ಮದಿಯಾಗೂ ಕೂಡ ಇದ್ದಾನೆ. ಇದನ್ನು ಎಲ್ರಿಗೂ ಆಗುತ್ತೆ. ಈ ಭಾರತ ದೇಶದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಮತ್ತು ನಾವು ಕಾಯಕವೇ ಕೈಲಾಸ, ಇವು 3 ಯಾರು ಅಳವಡಿಸ್ಕೋತಾರೋ ಅವರಿಗೆ ಭಗವಂತನ ಕೃಪೆ ನೇರವಾಗಿ ಸಿಕ್ಕೇ ಸಿಗುತ್ತೆ. ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಪ್ಲಾನಿಂಗ್ ಇರಬೇಕು. ಹಾಗಾಗಿ ಇದನ್ನು ನಾವು ಮಾಡ್ತಾ ಇರಬೇಕು. ರತನ್ ಟಾಟಾ ಸಹ ಒಂದು ಮಾತು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಕುಳಿತಿರಲಿ ಅಥವಾ ಮಲಗಿದ್ದೀರೋ ಅಥವಾ ಓಡಾಡ್ತಾ ಇದ್ದೀರೋ ಅಥವಾ ಬಸ್ಸಲ್ಲಿ ಓಡಾಡ್ತಾ ಇದ್ದೀರೋ, 2 ವೀಲರಲ್ಲಿ ಓಡಾಡ್ತಾ ಇದ್ದೀರೋ, ಎಲ್ಲೋ ಇದ್ದೀರೋ ಅಥವಾ ಸಭೆ ಸಮಾರಂಭಗಳಲ್ಲಿದ್ದೀರೋ, ಒಂದು ಯೋಚನೆ ಮಾಡ್ತಾಯಿರಿ. ಏನಾದರೂ ಒಂದು ಹೊಸದಾದ ಯೋಚನೆ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ನಿಮಗೆ ಹಣವನ್ನು ಕೂಡಿಸುವಂತಹ ಪ್ರಯತ್ನ ಕೂಡ ಆಗಿರುತ್ತೆ. ಪ್ರಯತ್ನ ಮಾಡ್ತಾರೆ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಇವತ್ತಿನ ದಿವಸ ಸಂಪಾದನೆ ಮಾಡಿದ್ದೆಲ್ಲ ಖರ್ಚಾಗ್ತಾ ಇದೆ. ಇದು ಯಾವ ತಂತ್ರ, ಯಾವ ರೀತಿ ಮಾಡಬೇಕು? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. 3 ಮಂಗಳವಾರ, 1 ಮಂಗಳವಾರ, 2 ಮಂಗಳವಾರ, 3 ಮಂಗಳವಾರ ಹನುಮನ ದೇವಸ್ಥಾನ. ಅದರಲ್ಲೂ ಕೂಡ ಹನುಮ ಸಾಮಾನ್ಯವಾಗಿ ಭಕ್ತಿಗೆ, ಯುಕ್ತಿ, ಶ್ರದ್ಧೆಗೆ, ಇವು 3ಕ್ಕೂ ಯಾರು ಪ್ರತೀಕ ದೇವರು ಅಂದರೆ ಅದು ಹನುಮಂತ. ಭಕ್ತಿ ಇರಬೇಕು. ನಾವು ಭಕ್ತಾಂಜನೇಯ ಅಂತ ಕರಿತೀವಿ, ಅಭಯಾಂಜನೇಯ ಅಂತ ಕರಿತೀವಿ, ವೀರಾಂಜನೇಯ ಅಂತ ಕರಿತೀವಿ. 2 ಕೈ ಮುಗಿತಾ ಇರತಕ್ಕಂಥ ಹನುಮ ಅದು ಭಕ್ತಾಂಜನೇಯ. ವೀರಾಂಜನೇಯ ಗದೆಯನ್ನಿಟ್ಕೊಂಡು ಎದೆ ಹುಬ್ಬಿಸ್ಕೊಂಡಿರ್ತಕ್ಕಂಥದ್ದು ವೀರಾಂಜನೇಯ. ಅಭಯಾಂಜನೇಯ ಅಂದರೆ ಕೈಯನ್ನು ನಮಗೆ ಈ ಥರ ಕೊಟ್ಟಿರೋದನ್ನ ಅಭಯಾಂಜನೇಯ. ಈ ಆಂಜನೇಯನ ದೇವಸ್ಥಾನ ಅದು ಉತ್ತರದ ಮುಖ ಇರ್ತಕ್ಕಂಥ ದೇವಸ್ಥಾನದಲ್ಲಿ 21 ವೀಳ್ಯದೆಲೆಯನ್ನು ತಗೊಂಡೋಗಿ ಮಂಗಳವಾರ 21 ವೀಳ್ಯದೆಲೆ, ಸಾಧ್ಯವಾದರೆ ಕೇಸರಿ, ಆಂಜನೇಯನಿಗೆ ಕೇಸರಿ ತೋರಿಸಿದ್ರೆ ಸಾಕಂತೆ, ಅಲ್ಲಿ ಕಣ್ಣು ಬಿಡ್ತಾನಂತೆ. ಕೇಸರಿ ಅಷ್ಟಿಷ್ಟ ಆ ಮಹಾನ್ ಭಾವನಿಗೆ. ಕೇಸರಿ ತೊಗೊಂಡೋಗಿ ಅರ್ಚಕರಿಗೆ ಕೊಡಿ. ವೀಳ್ಯದೆಲೆ 21 ವೀಳ್ಯದೆಲೆ ತೊಗೊಂಡು 21 ಸುತ್ತನ್ನು ಸುತ್ತಿ 21 ವೀಳ್ಯದೆಲೆ, ಒಂದೊಂದು ವೀಳ್ಯದೆಲೆನೂ ಒಂದೊಂದು ರೌಂಡ್ ಸುತ್ತಿದಾಗ ಆ ದೇವರ ಹತ್ರ ಇಟ್ಟು ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ, ಈ ರೀತಿಯಾಗಿ ನೀವು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಬೆಲ್ಲದ ಅಚ್ಚಿನಲ್ಲಿ 2 ದೀಪದ ಬತ್ತಿಯನ್ನು ಇಟ್ಟು ಆ ದೀಪವನ್ನು ಹನುಮನಿಗೆ ಬೆಳಗಿ 3 ಮಂಗಳವಾರ ಯಾರು ಮಾಡ್ತಿರೋ ಅವರಿಗೆ ಆದಾಯದಲ್ಲಿ ವೃದ್ಧಿಯಾಗತ್ತೆ. ಎಷ್ಟು ಸಂಪಾದನೆ ಮಾಡಿದ್ರೂ ಖರ್ಚಾಗ್ತಾ ಇದೆ, ಆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ವೃದ್ಧಿ ಆಗುತ್ತೆ. ನೀವು ಅಲ್ಲಿಂದ 3 ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಎಲ್ಲೋ ಒಂದು ಕಡೆ ರೈಸ್ ಆಗುತ್ತೆ, ಆಟೋಮೆಟಿಕ್ ರೈಸ್ ಆಗುತ್ತೆ, ಅವಕಾಶಗಳು ಬರುತ್ತೆ. ಅವಕಾಶ ಬಂದಾಗ ಅದು ತುಂಬಾ ಒಳ್ಳೆಯದಾಗುತ್ತೆ. ಹನುಮನ ದೇವಸ್ಥಾನದಲ್ಲಿ 21 ವೀಳ್ಯದೆಲೆ, ಕೇಸರಿಯನ್ನು ಹನುಮನಿಗೆ ಅರ್ಪಿಸಿ, ಸಿಂಧೂರವನ್ನು ಹನುಮನಿಗೆ ಅರ್ಪಿಸಿ ನೀವು 21 ಬಾರಿ 21 ಸುತ್ತು ಆ ದೇವಸ್ಥಾನದ ಪ್ರಾಂಗಣದಲ್ಲಿ ಸುತ್ತು ಬಂದಿದ್ದೆ ಆದರೆ ಪ್ರತಿ ಸುತ್ತಿನಲ್ಲೂ ಕೂಡ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೇಳಿ 3 ಮಂಗಳವಾರ ನಿಮ್ಮ ಮೊಬೈಲನ್ನು ಪಕ್ಕಕ್ಕಿಟ್ಟು, ಆ ಮೊಬೈಲ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಉಪಯೋಗ ಮಾಡದೆ ನೀವು ಸೀದಾ ಮನೆಗೆ ಬಂದಿದ್ದೆ ಆದರೆ ಸಾಕಷ್ಟು ಶುಭ ಆಗುತ್ತೆ. ಆ ಒಂದು 3 ತಿಂಗಳಲ್ಲಿ ನೋಡಿ ನಿಮ್ಮ ಆದಾಯ ವೃದ್ಧಿ ಆಗುತ್ತೆ. ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.